ಸಿನಿಮಾ. ಸೊ ಯಾರೂ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರೂ ಬಂದು ಕೂತು ಆರಾಮಾಗಿ ನೋಡುವಂಥ ಸಿನಿಮಾ. ಎಲ್ಲೋ ಯಾವುದೇ ರೀತಿ ಒಂದು ಮುಜುಗರ ಪಡುವಂಥ ಸೀನ್ ಇಲ್ಲ, ಎಲ್ಲೋ ಯಾವುದೇ ರೀತಿ ರಕ್ತಪಾತ ಅನ್ನೋದೆಲ್ಲ ಇಲ್ಲ. ಮಕ್ಕಳನ್ನ ಕರ್ಕೊಂಬರೋಕ್ಕಾಗುತ್ತೆ ಅಂತ ಅಥವಾ ವಯಸ್ಸಾದರೂ ನೋಡೋಕ್ಕಾಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆನೇ ಇಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಅದರಲ್ಲೂ ಇವರ ಎಸ್ಪೆಷಲಿ 2 ಕಪಲ್ ಸಾಂಗ್ಸ್ ಏನಿತ್ತು ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಸ್ಟೋರಿ ವೈಸ್ ಕ್ಲೀನ್ ಸ್ಲೇಟ್, ಎಲ್ಲೂ ಹಿಂಗೆ ಏರ್ಸೋದು ಇಳಿಸೋದು ಎಲ್ಲೂ ಇಲ್ಲ. ಎಮೋಷ್ನಲಿ ಜರ್ನಿ ಒಂದು ಲೈಕ್ ಶುರು ಚೆನ್ನಾಗಿ ಹೋಗುತ್ತೆ, ಮಧ್ಯದಲ್ಲಿ ಒಂದು ಇಂಟರ್ವಲಲ್ಲಿ ಒಂದು ಬ್ಯಾಂಗ್ ಅಂತ ಬರುತ್ತೆ, ಮಗನ ಆಸೆ ಹೇಗಾರು ಮಾಡಿ ಈಡೇರಿಸಲೇಬೇಕು ಅಂತ. ನೆಕ್ಸ್ಟ್ ಅದನ್ನು ಹೇಗೆ ಈಡೇರಿಸ್ತಾನೆ ಅಥವಾ ದೇವರ ಆಸೆ ಈಡೇರಿಸಲಿಕ್ಕೆ ಹೇಗೆ ಸಹಾಯ ಮಾಡ್ತಾನೆ ಅನ್ನೋದೊಂದು ಕ್ಲೈಮ್ಯಾಕ್ಸು. ಆ್ಯಂಡ್ ರಾಧಾ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ದಯವಿಟ್ಟು ಎಲ್ಲರೂ ನಿಮ್ಮ ಜಿಲ್ಲೆಗಳಲ್ಲಿ ಬಂದು ಆ ಸಿನಿಮಾನ ನೋಡಿ ಅಂತ ಹೇಳ್ತಾರೆ. ಸರ್, ಸಿನಿಮಾದಲ್ಲಿ ಮೇಡಮ್ ಪಾತ್ರ ತುಂಬ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ರಿಯಲ್ ಲೈಫಲ್ಲಿ ಹೇಗಿರ್ತಾರೆ? ಹಾಗೇನೆ ಶಿ ಈಸ್ ವೆರಿ ಎಕ್ಸ್ಪ್ರೆಸಿವ್. ಮಾತು ಕಡಿಮೆ, ಬಟ್ ಏನೇ ಮಾತಾಡಿದ್ರು ಒಂದು ತೂಕವಾಗಿ ಮಾತಾಡ್ತಾರೆ. ಯಾರಾದರೂ ಫ್ರೆಂಡ್ಲಾಗಿ ಸಿಕ್ಕರೆ ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡಿ ನೀವು ಚೆನ್ನಾಗಿ ಮಾತಾಡ್ಸೋಣ ಅವ್ರು ಅದ್ಭುತವಾಗಿ ಮಾತಾಡ್ತಾರೆ. ನನ್ನನ್ನು ಆ್ಯಕ್ಚುಲಿ ಹೇಳ್ತಾರೆ ನಾನು ಎಕ್ಸ್ಟ್ರೋವರ್ಟ್, ಅವ್ರು ಇಂಟ್ರೋವರ್ಟ್ ಅಂತ. ಅವ್ರು ಇಂಟ್ರೋವರ್ಟ್ ಇರ್ಬೋದು, ನಾನು ತುಂಬ ಎಕ್ಸ್ಟ್ರೋವರ್ಟ್. ನಂಗೆ 2 ನಿಮಿಷ ಬರೋ ಅಂದ್ಬಿಟ್ಟು ಹಿಂಗೆ ಹೊಂಟೋಯ್ತೀನಿ ನಾನು ಅವ್ರ ಜೊತೆಗೆ, ಆ ಥರ ನಾನು. ಬಟ್ ಇವರು ಅಳೆದು ತೂಗಿ ಮಾತಾಡ್ತಾರೆ, ಬಟ್ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಅಂತ ಅದ್ಭುತವಾಗಿ ಮಾತಾಡ್ತಾರೆ. ಅಂದರೆ ಅಲ್ಲಿ ಆ ತೆರೆ ಮೇಲೆ ಏನು ನೀವು ನೋಡ್ತೀರಾ ಸ್ಕ್ರೀನ್ ಮೇಲೆ, ಅದೇ ಅವ್ರ ಕ್ಯಾರೆಕ್ಟರು. ಯಾರು ತಮಗೆ ಪ್ರೀತಿ ಕೊಡ್ತಾರೋ ಅದು ಹೆಚ್ಚು ಪ್ರೀತಿ ಕೊಡ್ತಾರೆ. ಅಂದರೆ ಸಿನಿಮಾದಲ್ಲಿ ಹೇಳ್ತಿರ್ತಾರೆ ಅಂದರೆ ಪಾತ್ರಕ್ಕೆ ಅವಾಗ ಹೆಂಗಿದ್ರು ಇವಾಗ ಹೆಂಗೆ ಇದ್ದಾರೆ, ನಾನು ರಾಜಕುಮಾರ ಹಂಗೆ ಹೆಂಗೆ ಅಂತ ಹೇಳ್ತಾರೆ. ನಿಮಗೆ ಕೊಡುವಂಥ ಕಾಂಪ್ಲಿಮೆಂಟ್ಸ್ಗಳೇನು ಜಾಸ್ತಿ? ಏನಾದರೂ ಕಾಂಪ್ಲಿಮೆಂಟ್ಸ್ ಏನು ಕೊಡ್ತಾರೆ ಯೂಶ್ವಲ್? ನಾನು ಬಂಗಾರ ಅಂತ ಕೊಡ್ತೀನಿ. ಬಂಗಾರ ಹೋಗಿ ಬಾಂಗುಡಿ ಆಗಿದೆ. ಅಂದರೆ ಅದು ಬಂಗಾರಿ ಅಂತ ಅಂದು ಒಂದು ಪ್ರೀತಿ ಜಾಸ್ತಿ ಆಗಿ ಬಾಂಗುಡಿ ಅಂತ ಕರಿತೀನಿ. ಸೊ ಅದು ಎಲ್ಲ ಜನ ಏನಂತಾರೆ ಗೊತ್ತಾ, ಇದಕ್ಕೆ ಆಮೇಲೆ ಆಗ್ತಾರೆ ಇವೆಲ್ಲ ಬೇಕಾ, ನಿಮ್ಮ ಪರ್ಸ್ನಲ್ ಎಲ್ಲ ಯಾಕೆ ಹೇಳ್ತೀರಾ ಅಂತ, ಇವೆಲ್ಲ ಬೇಕೇನ್ರಪ್ಪ ನಿಮಗೆ ಅಂತ ಮೀಡಿಯಾದಲ್ಲೂ ಕೇಳ್ತಾರೆ. ಜಗತ್ತಲ್ಲಿ ಇನ್ನೇನು ನಡೀತಾ ಅಲ್ವಾ, ಇವ್ರದ್ದು ತೋರಿಸ್ಕೊಂಡು ನಿಂತಿದ್ದಾರೆ ಅಂತಲೂ ಕೇಳ್ತಾರೆ. ಒಬ್ರಿಗೆ ಯಾರೋ ಕೇಳೋ ಇಂಟ್ರೆಸ್ಟ್ ಇರೋದಕ್ಕೆ ಅಲ್ವಾ ನೀವು ನಮ್ಮನ್ನು ಕೇಳೋದು, ನಾವು ಅದಕ್ಕೆ ಉತ್ತರ ಕೊಡೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಯಾರು ಇದು ಗೊತ್ತು ನಮ್ಮ ಮುಂದೆ ಮೊಬೈಲ್ ಹಿಡ್ಕೊಂಡು ನಿಂತ್ಕೊತಾನೆ ಇರಲಿಲ್ಲ. ನಿಂತ್ಕೊತಿದ್ರಲ್ಲಪ್ಪ ಯಾರಾದ್ರೂ ಇಲ್ಲ ಅಲ್ವಾ? ಹಂಗೇನೆ ಜನಕ್ಕೆ ಏನೋ ಒಂದು ಟಾಪಿಕ್ ನೋಡಬೇಕು ಇಲ್ಲೋ ಅಂತಿದೆ, 100 ಜನಕ್ಕೆ ಇಷ್ಟ ಆಗಿರ್ಬೋದು, 10 ಜನಕ್ಕಾದರೂ ಇಷ್ಟ ಆಗುತ್ತಲ್ವಾ ಏನೋ ಒಂದು ಕಂಟೆಂಟು. ಆ ಒಂದು ಕಂಟೆಂಟ್ ಆಗಿ ಜೆನ್ಯೂನ್ ಆಗಿ ನೀವುಗಳು ಪ್ರಶ್ನೆ ಕೇಳ್ತಾ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ದಯವಿಟ್ಟು ಯಾರು ಅದಕ್ಕೆ ಅನ್ಯತಾ ಭಾವಿಸಬಾರ್ದು. ನಮ್ಮ ತಾಯಣೆ ಜನರಲ್ಲಾಗಿ ಉಪಯೋಗಿಸೋಲ್ಲ. ನಾನು ಅನ್ಕೊಂಡಿರಲಿಲ್ಲ ನನ್ನ ಕೋ-ಆರ್ಟಿಸ್ಟ್ ಒಬ್ಬರನ್ನ ನಾನು ಇಷ್ಟಪಡ್ತೀನಿ, ಮದುವೆ ಆಗ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿರಲಿಲ್ಲ. ಸೊ ಅದು ಇಟ್ಸ್ ಲೈಕ್ ಅ ಸರ್ಪ್ರೈಸ್ ಪ್ಯಾಕೇಜ್ ಥರ. ಬಟ್ ಒಂದಂತೂ ಇಷ್ಟ ಆಯಿತು, ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಮಾತಾಗಿರ್ಬೋದು, ನನ್ನ ನೇಚರ್ ಆಗಿರ್ಬೋದು, ಅರ್ಥ ಮಾಡ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇವ್ರ ಮೇಲೆ ನೋಡೋಕ್ಕೆ ಎಷ್ಟೇ ಸಾಫ್ಟ್ ಆಗಿದ್ರು, ಒಳಗಡೆ ತುಂಬ ಗಟ್ಟಿಗಿದ್ದು ತುಂಬ ಸ್ಟ್ರೆಂತ್ ಇದೆ ಅವರಲ್ಲಿ, ತುಂಬ ಸ್ಟ್ರಾಂಗಾಗಿ ನಿಂತ್ಕೋತಾರೆ ಏನೇ ಒಂದು ಇದು ಅಂತ ಬಂದರೆ. ಸೊ ನನ್ನ ವಿಚಾರದಲ್ಲಿ ಆ ಒಂದು ಕ್ವಾಲಿಟಿನ ಇವರಲ್ಲಿ ನೋಡಿದೆ. ಆ್ಯಂಡ್ ನನ್ನಲ್ಲಿರೋ ಸುಮಾರು ಮೈನಸ್ಗಳನ್ನ ನೋಡಿ ನನಗೆ ಮೈನಸ್ ಇದೆ ಅಂತ ಸರಿ ಮಾಡ್ಕೋ, ಮೈನಸ್ ಇದೆ ಅಂತ ಬಿಟ್ಟೋಗೋರು ಬೇರೆ, ಮೈನಸ್ ಇದೆ ಅಂತ ಸರಿ ಮಾಡ್ಕೊ ನಾನು ಇರ್ತೀನಿ ಅನ್ನೋರು ಬೇರೆ. ದಟ್ ಇಸ್ ಶೀಟ್. ಸರ್, ಯಾರು ನಾನೇ ಎಲ್ಲರೂ ಅದೇ ಕ್ವಶನ್ ಕೇಳಿ ಹೇಳಿದ್ದೀನಿ ಆಲ್ರೆಡಿ. ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ನಾನು ಆಲ್ರೆಡಿ ಅವ್ರ ಫ್ಯಾನ್ ಆಗಿದ್ದೆ. ನಾನು ತುಂಬ ಕಡೆ ಹೇಳಿದ್ದೀನಿ, ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ಏನು ನಮ್ಮಲ್ಲಿ ಏನು ಕ್ವಾಲಿಟಿ ಇಷ್ಟ ನಿಮಗೆ ಅಂತ ಕೇಳ್ತವ್ರೆ. ಹತ್ರ ಬನ್ನಿ ಮೈಕ್ ಕೇಳ್ಸ. ಅವರಲ್ಲ, ಅವರು ಈಗ ಇಷ್ಟು ಯೋಚನೆ ಮಾಡೋದೇನು ಇಲ್ಲ ಅಂತ ಏನಾದರೂ ಅಂದರೆ ಯೂಶ್ವಲಿ ಅವರು ತುಂಬಾ ಸುಮ್ಮನೆ ಇರ್ತಾರೆ ಒಂದು ಕಡೆ. ಅಂದರೆ ಜಾಸ್ತಿ ಯಾರನ್ನು ಅಪ್ರೋಚ್ ಮಾಡಿ ಮಾತಾಡೋದು ಆ ಥರದ್ದೇನೂ ಇಲ್ಲ. ಯಾರಾದರೂ ಬಂದು ಮಾತಾಡಿಸ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದಂತೆ ಅವ್ರ ಕೈಗೆ ಏನೇ ಸಿಕ್ಕರೆ ಸುಮ್ಮನೆ ಅದ್ರ ಜೊತೆ ಆಟ ಆಡ್ಕೊಂಡು ಕುತ್ಕೊಳ್ತಾರೆ. ನನಗೆ ಮೇಜರಾಗಿ ಆ ಕ್ಯೂಟ್ನೆಸ್ ತುಂಬಾ ಇಷ್ಟ ಆಯಿತು. ಹಿ ಈಸ್ ವೆರಿ ಕ್ಯೂಟ್. ನೀವೆಲ್ಲರೂ ಜಯದೇವಿ ನೋಡಿದ್ದೀರಾ, ಹಿ ಈಸ್ ನಾಟ್ ದಟ್. ಐ ಮೀನ್ ಯಾರು ಕ್ಯಾರೆಕ್ಟರ್ ಮಾಡ್ತಾರೋ ಅದು ಅವರಾಗಿರಲ್ಲ. But to be frank, he's really very cute, very pretty, very like gentleman anta helbodu. So yeah. ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ರಾಣವ್ ಅವರೇ ಅಂತ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಐ ಲವ್ ಯು ಸೋ ಮಚ್ ಅಂತ ಹೇಳಿದ್ದೆ. ಆ್ಯಂಡ್ ಅದಾದಮೇಲೆ ಇವರು ಲವ್ ಪ್ರಪೋಸ್ ಮಾಡಿರಲಿಲ್ಲ, ಅಂದರೆ ಇವ್ರು ಒಪ್ಕೊಂಡಿರಲಿಲ್ಲ ಆವಾಗ. ಅದಾದಮೇಲೆ ಒಂದು ವಾರ ಏನೋ ಬಿಟ್ಟು ಇವರು ನನ್ನ ಮದುವೆ ಆಗ್ತೀರಾ ಅಂತ ಡೈರೆಕ್ಟಾಗಿ ಕೇಳಿದ್ರು. ಮದುವೆ ಇದೇ ವರ್ಷ ಫಿಕ್ಸು.
ಬಟ್ ಟೈಮು ಇವಾಗ ಶಾರ್ಟ್ ಟೈಮ್ ಆಗಿದ್ದ ಮೇಲೆ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ಪ್ರಿಪ್ರೇಷನ್ಗೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಎರಡೂ ಮನೆಯವರು ಮಾತಾಡಿದ್ರಿಂದ ನಾವು ಅದನ್ನು ಮುಂದಕ್ಕೆ ಹಾಕಲೇಬೇಕಾಯಿತು. ಎಲ್ಲ ಥರ ಮಾಸಗಳು ಏನೇನು ಬರ್ತವೆ ಮಧ್ಯದಲ್ಲಿ ಒಂದು ವರ್ಷದಲ್ಲಿ ಅದನ್ನು ಕಳ್ಕೊಂಡು ಸಿಂಪಲ್ ನಾವು ಏನೂ ಇಲ್ಲದೆ ಬಂದವರು. ಸೊ ಅಟ್ಲೀಸ್ಟ್ ಇವಾಗ ದೇವ್ರು ಏನು ಕೊಟ್ಟಿದ್ದಾನೋ ಅದಕ್ಕೆ ತಕ್ಕಂಗೆ ಸಿಂಪಲಾಗಿ ಆಗ್ತೀವಿ. ನಮಗೇನು ಅಂದರೆ ಮೇಜರಾಗಿ ಜನರು ಆಶೀರ್ವಾದ ಬೇಕೇ ಹೊರತು ಅದ್ದೂರಿತನ ಅಲ್ಲ. ಸೊ ಸಿಂಪಲ್ ಆಶೀರ್ವಾದ ಬೇಕು. ಆ್ಯಂಡ್ ಆಗ ಖಂಡಿತ ನೀವು ಎಲ್ಲರೂ ಕರಿತೀನಿ, ದಯವಿಟ್ಟು ಮದುವೆ. ನಮ್ಮದು ಆಡಂಬರ ಇಷ್ಟಪಡದೇ ಇರುವಂಥ ಜೋಡಿ, ಸೊ ಆದಷ್ಟು ಸಿಂಪಲ್ ಆಗಿ ಆಗ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಕೀಪ್ ಸ್ಮೈಲಿಂಗ್, ಎಂಜಾಯ್ ದ ಲೈಫ್. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾರ್ಟ್ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ತುಂಬ ದಿನ ಆದಮೇಲೆ ಈ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಇಂಥ ಒಂದು ಒಳ್ಳೆಯ ಸಿನಿಮಾನ ನಾವು ಮಾಡಿದ್ದೀವಿ ಅನ್ನೋದು ಮೊದಲಿಗೆ ನಮಗೆ ಖುಷಿ ಆಗ್ತಾ ಇದೆ. ಸೊ ಈ ನಮ್ಮ ಖುಷಿನ ನಿಮ್ಮ ಮಡಲಿಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನು ಆಡಿಸಿ ಲಾಲನೆ ಪಾಲನೆ ಮಾಡೋ ಜವಾಬ್ದಾರಿ ನಿಮ್ಮದು. ಒಂದು ಅದ್ಭುತವಾದಂಥ ಸಿನಿಮಾವನ್ನು ತಂದಿದ್ದೀವಿ ನಿಮಗೋಸ್ಕರ. ಸೊ ನೀವು ನಿಮ್ಮ ಸಪೋರ್ಟು ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಿಜವಲ್ಲೂ ನಾನು ಕರುಣಾಕರ ಸಿನಿಮಾ ಭಾಳ ಖುಷಿ ಆಯಿತು ನೋಡಿ. ನಿಜವಲ್ಲೂ ಬ್ಯೂಟಿಫುಲ್ ಆಗಿದೆ. ತಂದೆ ಮಗ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಂಡ್ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ರಿಯಲಿ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಆರ್ಯನ್ ತೇಜ್ ಅವರು ಅಭಿನಯ ಮಾಡಿರೋ ಸಿನಿಮಾ ಬ್ಯೂಟಿಫುಲ್. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಎಲ್ಲ ಈ ತಂದೆ ತಾಯಂದಿರು ಕುತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳನ್ನ ಕರ್ಕೊಂಬಂದರೆ ಈ ಸಿನಿಮಾ ಏನು ಅನ್ನೋದೊಂದು ಅರ್ಥ ಆಗುತ್ತೆ. ತಂದೆ ತಾಯಿಯರ ಕಷ್ಟ ಮಕ್ಕಳಿಗೂ ಅರ್ಥ ಆಗುತ್ತೆ. ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗ್ದಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತಂಡಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸಿನಿಮಾ ನೋಡೋಕ್ಕೆ. ಕಂದ, ನಿನಗೆ ಹೇಗೆ ಅನಿಸಿದೆ? ನನಗೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನನಗೆ ಇದರಲ್ಲಿ ಒಂದು ಕಲಿಕೆ ಏನಾಯಿತು ಅಂದರೆ, ಬೇರೆ ಅಪ್ಪಂದಿರು ಅಥವಾ ಅಮ್ಮಂದಿರು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ನೋಡಿ, ಅಪ್ಪಂದಿರು ಅಮ್ಮಂದಿರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಸಿನಿಮಾದಲ್ಲಿ ಅರ್ಥ ಆಗುತ್ತೆ. ನನ್ನ ಮಗನಿಗೆ ಅದೊಂದು ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೂ ಅರ್ಥ ಆಗುತ್ತೆ ಇದು. ಆಮೇಲೆ ಸುಮಾರು ಶಾಲೆ ಮಕ್ಕಳುಗಳು ತುಂಬ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ನಾನು ಕರುಣಾಕರ ಮಿಸ್ ಮಾಡಿದೆ ನೋಡಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ.